ಸೊ ನನ್ನ ಚಾನಲ್ ಮೂಲಕ ತರಗತಿ 6, 7, 8, 9 ಮತ್ತು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ಆಗಿರ್ಬೋದು ಮತ್ತು ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯದ ಎಲ್ಲ ಪಾಠಗಳ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇವೆ. ನಮಗೆ ಅಗತ್ಯ ಇರತಕ್ಕಂಥ ವಿಷಯಗಳ ತರಗತಿಗಳ ವಿಡಿಯೋಗಳನ್ನು ನೋಡಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಗೆಳೆಯರ ಬಳಗಕ್ಕೆ ಶೇರ್ ಮಾಡಿ. ಅಷ್ಟಲ್ಲದೆ ತಾವುಗಳು ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಬೆಲ್ ಐಕಾನನ್ನು ಒತ್ತೋದ್ರಿಂದ. ಹಾಗೂ ಶುರು ಮಾಡೋಣ. ಈ ದಿನ ನಾವು 10ನೇ ತರಗತಿಯಲ್ಲಿ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಮಾಜ ವಿಜ್ಞಾನದಲ್ಲಿ ಪಠ್ಯಪುಸ್ತಕ 1ರ ಭಾಗದಲ್ಲಿ ರಾಜ್ಯಶಾಸ್ತ್ರ ಇದೆ. ಆ ರಾಜ್ಯಶಾಸ್ತ್ರದಲ್ಲಿರ್ತಕ್ಕಂಥ 3ನೆಯ ಪಾಠವನ್ನು ತಂದಿದ್ದೀನಿ. ಅದು 3ನೇ ಪಾಠ ಇತ್ತು, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಮುಖ್ಯವಾಗಿ ಈ ಒಂದು ಪಾಠದಲ್ಲಿ ನಿಮಗೆ 4 ದೇಶಗಳ ಸಂಬಂಧದ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಸೊ ಮೊದಲನೇದು ಭಾರತ ಮತ್ತು ಚೀನಾ ದೇಶದ ಸಂಬಂಧ, 2 ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ, 3 ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಮತ್ತು ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧ. ಈ 4 ಪಾಠಗಳಿದ್ದಾವೆ, 4 ಉಪಘಟಕಗಳಿದ್ದಾವೆ. ಅದರ ಮೇಲೇ ಈ ಪಾಠ ಇದೆ. ಹಾಗಾದರೆ ಇವತ್ತು ಈ ಒಂದು ಪಾಠದಲ್ಲಿ ನಾವು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲಿಗೆ ಪ್ರಶ್ನೆ ಇತ್ತು, ಮುಖ್ಯ ಪ್ರಶ್ನೆ 1 ಇದೆ. ಕೆಳಗಿನ ವಾಕ್ಯಗಳಲ್ಲಿ ಕೆಲವೊಂದಿಷ್ಟು ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಏನು ಮಾಡಬೇಕಪ್ಪ ಅಂದರೆ ಸೂಕ್ತ ಉತ್ತರಗಳಿಂದ ಭರ್ತಿಯನ್ನು ಮಾಡಬೇಕು. ಅಪೂರ್ಣ ಹೇಳಿಕೆಗಳನ್ನು ಪೂರ್ಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಮೊದಲ ಪ್ರಶ್ನೆ ಬಂತು, ಪಂಚಶೀಲ ತತ್ವಗಳ ಮೂಲಕ ಡ್ಯಾಶ್ ರಾಷ್ಟ್ರದೊಂದಿಗೆ ಸಂಬಂಧ ವೃದ್ಧಿಸಲಾಯಿತು. ಹಾಗಾದ್ರೆ ಭಾರತ ಪಂಚಶೀಲ ತತ್ವಗಳನ್ನು ಜಾರಿಗೆ ಮಾಡ್ತದ. ಈ ಪಂಚಶೀಲ ತತ್ವಗಳ ಮೂಲಕವೇ ಅದು ಯಾವ ದೇಶದೊಂದಿಗೆ ಸಂಬಂಧವನ್ನು ವೃದ್ಧಿ ಮಾಡಿಕೊಂಡಿತ್ತಂದರೆ ಅದುವೇ ಚೀನಾ ದೇಶ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗುವ. ಪ್ರಶ್ನೆ ಸಂಖ್ಯೆ 2 ಬಂತು, ಅಂತಾರಾಷ್ಟ್ರೀಯ ಶಾಂತಿಯ ಮತ್ತು ಸೌಹಾರ್ದತೆಯ ಕುರಿತು ನಮ್ಮ ಸಂವಿಧಾನದ ಡ್ಯಾಶ್ ವಿಧಿಯಲ್ಲಿ ತಿಳಿಸಲಾಗಿದೆ. ಸೊ ಮುಖ್ಯವಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿನೇ ಈ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆ ವಿಷಯ ಬರ್ತದ. ಸೊ ಇದಿರ್ತಕ್ಕಂಥದ್ದು ಸಂವಿಧಾನದ 51ನೇ ವಿಧಿಯಲ್ಲಿ ಇದೆ. 3ನೇ ಪ್ರಶ್ನೆ ಬಂತು, 1962ರಲ್ಲಿ ಡ್ಯಾಶ್ ದೇಶವು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿತು. ಹಾಗಾದರೆ 1962ರಲ್ಲಿ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿರ್ತಕ್ಕಂಥ ದೇಶ ಚೀನಾ. ಸೊ ಇಷ್ಟು 3 ಪ್ರಶ್ನೆಗಳು ಏನಿದ್ವಪ್ಪ ಅಂತಂದರೆ ಬಿಟ್ಟ ಸ್ಥಳಗಳನ್ನು ತುಂಬುವ ಇದ್ವು. ಸೊ ಈ ಬಿಟ್ಟ ಸ್ಥಳಗಳ ತುಂಬುವ ಮಾದರಿಯಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು ಆದವು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ. ಇದು ದೀರ್ಘ ಉತ್ತರದ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ತಾವು ಮೊದಲು ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಬೇಕು. ಸೊ ಪ್ರಶ್ನೆ ಮತ್ತು ಉತ್ತರ ಎರಡೂ ಇದ್ದಾವೆ, ನೋಡುವ ಏನೆಲ್ಲ ಇದೆ ಅಂತ. ಸೊ ಮೊದಲ ಪ್ರಶ್ನೆ ಬಂತು, ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ? ಹಾಗಾದರೆ ಸೊ ಬೇರೆ ರಾಷ್ಟ್ರಗಳೊಂದಿಗೆ ನಾವು ಸಂಬಂಧವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು ಏಕೆ? ಸೊ ಉದಾಹರಣೆಗಾಗಿ ಬೇರೆ ರಾಷ್ಟ್ರಗಳ ಜೊತೆ ವ್ಯವಹರಿಸಲು ಬಾಂಧವ್ಯ ಅವಶ್ಯಕ. ಸೊ ಯಾವ ಥರನಾಗಿ ಒಂದು ಕುಟುಂಬ ಇನ್ನೊಂದು ಕುಟುಂಬದ ಜೊತೆಗೆ ವ್ಯವಹಾರವನ್ನು ಮಾಡದೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಅದೇ ಥರನಾಗಿ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಉತ್ತಮ ಬಾಂಧವ್ಯ ಇದ್ದರೆ ಮಾತ್ರ ವ್ಯವಹಾರವನ್ನು ಆಗಲಿಕ್ಕೆ ಅದು ಸಾಧ್ಯ ಇದೆ. 1ನೇದು ಗುರುತ ಬಂದ್ಬಿಟ್ಟು ಮೊದಲ ಪಾಯಿಂಟು ಬೇರೆ ರಾಷ್ಟ್ರಗಳ ಜೊತೆಗೆ ವ್ಯವಹಾರವನ್ನು ವೃದ್ಧಿಸಲು. 2ನೇದು ಬಂತು, ಇಂದು ಪ್ರಸ್ತುತವಾಗಿ ಜಾಗತೀಕರಣ ಇದೆ. ಆಧುನಿಕ ಯುಗದಲ್ಲಿ ಬೇರೆ ರಾಷ್ಟ್ರಗಳೊಂದಿಗೆ ಏನು ಮಾಡಬೇಕಪ್ಪ ಅಂತಂದರೆ ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು ಅನಿವಾರ್ಯ ಆಗಿಬಿಟ್ಟಿದೆ. ಸೊ ಇವತ್ತು ಏಕಾಂಗಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಸಹಾಯ ಸಹಕಾರವನ್ನು ಬೆಳೆಸಬೇಕಾದ್ರೆ ಸೊ ಬೇರೆ ದೇಶಗಳ ಜೊತೆಗೆ ಸಂಬಂಧವನ್ನು ಕಟ್ಟಿಕೊಳ್ಳೋದು ಅನಿವಾರ್ಯ ಆಗಿ ನಿಂತಿದೆ. ಕಡೆ ಪ್ರಶ್ನೆ ಬಂತು, ರಾಷ್ಟ್ರದ ಸ್ವಯಂ ಅಭಿವೃದ್ಧಿಗೆ ಸಹಾಯಕ. ಒಂದು ದೇಶ ಪ್ರಗತಿ ಪಥದತ್ತ ನಡಿಬೇಕಾದ್ರೆ ಅದು ಬೇರೆ ದೇಶಗಳ ಜೊತೆಗೆ ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅಗತ್ಯವೂ ಆಗಿದೆ. ಇವೇ 3 ಅಂಶಗಳಿದ್ದು. ಮುಂದಿನ ಪ್ರಶ್ನೆ ಬಂತು, ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಉದ್ವಿಗ್ನತೆಗೆ ಕಾರಣವಾದ ವಿಷಯಗಳು ಯಾವುವು? ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ 2 ನೆರೆಹೊರೆಯ ದೇಶಗಳಿದ್ದಾವೆ. ಹಾಗಾದರೆ ಈ 2 ನೆರೆಹೊರೆಯ ದೇಶಗಳ ನಡುವೆ ಸೊ ಬಹಳಷ್ಟು ಸಮಸ್ಯೆಗಳ ಉದ್ವಿಗ್ನತೆಗೆ ದ್ವೇಷಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವುವು? ಸೊ ಮೊದಲನೇದು ಬಂದ್ಬಿಟ್ಟು ಜಮ್ಮು ಕಾಶ್ಮೀರ್ ವಿವಾದ. ಸೊ ಭಾರತದ ಜಮ್ಮು ಕಾಶ್ಮೀರ ಏನಿದೆಲ್ಲ ಆ ಕಾಶ್ಮೀರಕ್ಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಹಳಸ್ತಾ ಇದೆ. 2ನೇದು ಬಂದ್ಬಿಟ್ಟು ಭಯೋತ್ಪಾದನೆ. ಸೊ ಪಾಕಿಸ್ತಾನದವರು ಭಯೋತ್ಪಾದನೆಯನ್ನು ಉಂಟು ಮಾಡ್ತಾರೆ ಅಂತಕ್ಕಂಥ ಅಥವಾ ಆ ದೇಶ ಭಯೋತ್ಪಾದನೆಯನ್ನು ಪ್ರಚೋದನೆ ಮಾಡ್ತದೆ ಅಂತಕ್ಕಂಥ ವಿಷಯ
ಸೊ ಇದು ಕೂಡ ಏನಾಗದಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆಗೆ ಕಾರಣ ಆಗಿದೆ. ಆಮೇಲೆ ಏನಾಗದಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆಯನ್ನ ಹೆಚ್ಚಿಸ್ತಾ ಇದೆ. ಇವೇ 3 ಅಂಶಗಳು ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನತೆಗೆ ಕಾರಣ ಆಗಿಬಿಟ್ಟಿದ್ದಾವೆ. 3ನೇ ಪ್ರಶ್ನೆ ಬಂತು, ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದಗೆಡಲು ಕಾರಣಗಳು ಯಾವುವು? ಸೊ ಭಾರತ ಪಾಕಿಸ್ತಾನ ಆಯಿತು, ಅದೇ ಸಮಸ್ಯೆಗಳು ಭಾರತ ಮತ್ತು ಚೀನಾದೊಂದಿಗೂ ಕೂಡ ನಮ್ಮ ಸಂಬಂಧ ಹದಗೆಡಲಿಕ್ಕೆ ಇಲ್ಲಿನೂ ಕೂಡ 3 ಕಾರಣಗಳಿದ್ದಾವೆ. ಒಂದನೇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ 1962ರಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಟಿಬೇಟ್ ವಿವಾದ. ಸೊ ಈ ಟಿಬೇಟ್ ವಿವಾದದಿಂದನೂ ಕೂಡ ಚೀನಾ ಜೊತೆಗೆ ನಮ್ಮ ಸಂಬಂಧ ಹದಗೆಡ್ತಾ ಇದೆ. ಎರಡನೇದು ಗಡಿ ಸಮಸ್ಯೆ. ಸೊ ಭಾರತ ಚೀನಾ ದೇಶದಲ್ಲಿನ ಗಡಿ ಸಮಸ್ಯೆಗಳ ರಾಜ್ಯಗಳಿದಾವಲ್ಲ, ಆ ಎಲ್ಲ ರಾಜ್ಯಗಳಲ್ಲಿ ಭೂ ಆಕ್ರಮಣಕ್ಕೆ ಸಂಬಂಧಪಟ್ಟಂತೆ, ಅತಿಕ್ರಮಕ್ಕೆ ಸಂಬಂಧಪಟ್ಟಂತೆ ಸೊ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಸೊ ಕಡೆಗೆ ಇರ್ತಕ್ಕಂಥದ್ದು ಅರುಣಾಚಲ ಪ್ರದೇಶದ ವಿವಾದ. ಇದು ಕೂಡ ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಭಾರತದ ರಾಜ್ಯ ಆಗಿರ್ತಕ್ಕಂಥ ಅರುಣಾಚಲ ಪ್ರದೇಶವು ಕೂಡ ಏನಾಗದಪ್ಪ ಅಂದ್ರೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧವನ್ನು ಹದಗೆಡಲಿಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮುಂದೆ ಹೋಗುವ ಮುಂದಿನ ಪ್ರಶ್ನೆ ಇದೆ, ಭಾರತ ಮತ್ತು ಅಮೆರಿಕ ದೇಶಗಳು ಪ್ರಜಾತಂತ್ರ ದೇಶಗಳಾಗಿದ್ದು ಇವುಗಳ ಪರಸ್ಪರ ಸೌಹಾರ್ದತೆ ಹೇಗಿದೆ ಎಂಬುದನ್ನು ವಿವರಿಸಿರಿ. ಭಾರತ ಮತ್ತು ಅಮೆರಿಕ ಎರಡೂ ಕೂಡ ಪ್ರಜಾತಂತ್ರ ದೇಶಗಳೇ ಆಗಿದ್ದಾವೆ. ಇವೆರಡರ ನಡುವಿನ ಪರಸ್ಪರ ಸೌಹಾರ್ದತೆ ಹೇಗೆ ಇದೆ ಅನ್ನೋದನ್ನು ಬರಿಬೇಕು. ಮೊದಲನೇದು, ಈ ಎರಡೂ ದೇಶಗಳು ಸಮಾನ ದೂರದಲ್ಲಿರುವ ನೀತಿಯನ್ನು ಅನುಸರಿಸಿವೆ. ಭಾರತ ಅಲಿಪ್ತ ನೀತಿಯನ್ನು ಹೊಂದಿದ್ರೆ ಸೊ ಇದೆ. ಎರಡನೇದು, ಭಾರತದಲ್ಲಿ ಜಾರಿಗೆ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳಿಗೆ ಅಮೆರಿಕ ದೇಶ ಬಹಳಷ್ಟು ಸಹಾಯ ಸಹಕಾರವನ್ನ ಮಾಡಿದೆ. ಮೂರನೇದು, 1962ರಲ್ಲಿ ಭಾರತದ ಮೇಲೆ ಚೀನಾ ಆಕ್ರಮಣವನ್ನ ಮಾಡಿದಾಗ ಸೊ ನಮ್ಮ ದೇಶಕ್ಕೆ ಅಮೆರಿಕ ಏನ್ ಮಾಡಿದೆಯಪ್ಪ ಅಂದ್ರೆ ಸಹಾಯವನ್ನ ಮಾಡಿದೆ. ಭಾರತದಲ್ಲಿ ಇರ್ತಕ್ಕಂಥ ಭಯೋತ್ಪಾದನೆ ಚಟುವಟಿಕೆಗಳನ್ನ ಹತ್ತಿಕ್ಕಲು ಅಮೆರಿಕ ಏನ್ ಮಾಡದಪ್ಪ ಅಂದ್ರೆ ಸಹಾಯವನ್ನ ಮಾಡಿದೆ. ಇಷ್ಟೇ ಅಲ್ಲದೆ ಸೊ ಭಾರತದ ವಿದೇಶಿ ವ್ಯಾಪಾರ ಆಗಿರ್ಬೋದು, ವಿಜ್ಞಾನ ಮತ್ತು ತಾಂತ್ರಿಕತೆ, ಬಾಹ್ಯಾಕಾಶ, ಶಿಕ್ಷಣ ಮುಂತಾದ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ನಮ್ಮ ದೇಶ ಏನಾಗದಪ್ಪ ಅಂದ್ರೆ ಉತ್ತಮ ಸಂಬಂಧ ಬಾಂಧವ್ಯವನ್ನ ಹೊಂದಿಸಿಕೊಂಡು ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಪಾಠದ ಕಡೆ ಪ್ರಶ್ನೆ ಬಂತು, ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿರಿ. ಮೊದಲನೇದು ಬಂತು, ಭಾರತ ಸೋವಿಯತ್ ಒಪ್ಪಂದವು ರಾಜಕೀಯ, ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ. ಭಾರತ ಸೊ ರಷ್ಯಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರೋದ್ರಿಂದ ಅದು ರಾಜಕೀಯ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು ಮತ್ತು ಇತರೆ ಕ್ಷೇತ್ರಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಗತಿಯನ್ನು ಕಂಡುಕೊಂಡಿದೆ. ಎರಡನೇದು, 1961ರಲ್ಲಿ ಗೋವಾ ವಿಮೋಚನೆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ರಷ್ಯಾ ಭಾರತಕ್ಕೆ ಸಹಕಾರವನ್ನು ಮಾಡಿತು. 1966ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ತಾಷ್ಕೆಂಟ್ ಒಪ್ಪಂದ ಅಂತ ಆಯಿತು. ಈ ತಾಷ್ಕೆಂಟ್ ಒಪ್ಪಂದಕ್ಕೆ ಕೂಡ ಏನು ಮಾಡೋದಪ್ಪ ಅಂದ್ರೆ ರಷ್ಯಾ ಸಹಕಾರವನ್ನ ಮಾಡಿದೆ. 1971ರಲ್ಲಿ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳು ಏನು ಮಾಡಿದವಪ್ಪ ಅಂದ್ರೆ 20 ವರ್ಷಗಳ ಶಾಂತಿ, ಮೈತ್ರಿ ಮತ್ತು ಸಹಕಾರದ ಒಪ್ಪಂದಕ್ಕೆ ಸಹಿಯನ್ನು ಸಹಿತ ಮಾಡಿದಾವೆ. ಭಾರತದಲ್ಲಿರ್ತಕ್ಕಂಥ ಭಿಲಾಯ್ ಮತ್ತು ಬೊಕೋರೋ 2 ಉಕ್ಕಿನ ಕಾರ್ಖಾನೆಗಳಿಗೆ ರಷ್ಯಾ ದೇಶ ಸಹಕಾರವನ್ನು ಕೊಟ್ಟಿದೆ. ಭಾರತದಲ್ಲಿರ್ತಕ್ಕಂಥ ಕೈಗಾರಿಕೆಗಳ ಮತ್ತು ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾ ಹೆಚ್ಚಿನ ನೆರವನ್ನು ಏನು ಮಾಡೋದಪ್ಪ ಅಂದ್ರೆ ಕೊಟ್ಟಿದೆ. ಕಡೆಗೆ ನಮ್ಮ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಪ್ರತಿಪಾದನೆ ರಷ್ಯಾ ದೇಶ ಮಾಡ್ತಾ ಇದೆ. ಇದೇ ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಇರ್ತಕ್ಕಂಥ ಸಂಬಂಧ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಪ್ಪ ಅಂದ್ರೆ ಭಾಗ 1 ಸಮಾಜ ವಿಜ್ಞಾನ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ 3ನೆಯ ಪಾಠ ಆಗಿರ್ತಕ್ಕಂಥ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡೆವು. 1-2 ಸಾರಿ ಆಡಿಯೋವನ್ನು ತಾವು ಕೇಳಿದ್ದೆ, ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಏನಾಗ್ತಾವಪ್ಪ ಅಂದ್ರೆ ಬಹಳಷ್ಟು ತಮಗೆ ಮನನ ಆಗ್ತವೆ, ಕಂಠಸ್ಥ ಆಗ್ತವೆ. ಸೊ ಇನ್ನೊಂದು ಸಾರಿ ಪುಸ್ತಕ ಓದ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಪಠ್ಯಪುಸ್ತಕದಲ್ಲಿನ ಎಲ್ಲ ವಿಷಯಗಳನ್ನು ನಾನು ಏನು ಮಾಡಿದ್ದೀನಿ, ಸರಳವಾಗಿ ಸಂಕ್ಷಿಪ್ತವಾಗಿ ತಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ವಿಡಿಯೋ ಹೇಗೆ ಅನಿಸಿತು ಅಂತಕ್ಕಂಥದ್ದನ್ನು 1-2-3 ಶಬ್ದ ಅಕ್ಷರಗಳಲ್ಲಿ ತಾವುಗಳು ಬರೆದ್ರೂ ಕೂಡ ನಮಗೆ ಒಂದು ಮೋಟಿವೇಶನ್ ಅಂತ ಅಂತೀವಿ. ಸಿಗುವ ಇನ್ನೊಂದು ಹೊಸ